ಲಗು ಲಗು ತಯಾರಾದ್ರೆ ಸಾವಿತ್ರಿ ಹತ್ರ ಹೋಗ್ರು ಇವತ್ತ ರವಿವಾರ ಐತಿ. ಇವತ್ತ ನಾ ಫ್ರೀ ಇದೀನಿ, ಹೋಗ್ರು ಬೇಗ ಬೇಗ ತಯಾರಾದ್ರೆ. ಹ್ಞೂ ಆಯ್ತು ತಗೊಳ್ರಿ. ಜಳಕ ಮಾಡ್ವಿ ಲೋಲು ತಯಾರಾಕಿನಿ. ಹೊತ್ತೊಂದು ಭಾಳ ಆತು. ಯವ್ವ ಇವನ್ ಫೋನ್ ಮ್ಯಾಗ ಫೋನು. ಹೇಳ್ಬೇ ಶಂಕ್ರವ, ಏನಾತು? ನಿಂದ್ರ ಬೇಡ್ಬೇ, ನೀನು ಬಂದು ಬಿಡುವ ಯವ್ವ. ನೀ ಏನಾರ ಇವತ್ತು ನನ್ನ ಹತ್ರ ನೀ ಬರ್ಲಿಕ್ಕಂದ್ರನ ಇವತ್ತು ನನ್ನ ಜೀವ ಇಟ್ಕೊಳಂಗಿಲ್ಲ ನೋಡು. ನೀ ಬರಬೇಕು ಇವತ್ತು. ಅಂಥದ್ದು ಏನಾತು ಬೇ? ಇಲ್ಲೇ ಫೋನ್ಯಾಗ ಹೇಳು, ಫೋನ್ಯಾಗ ಬಗೆಹರಿಸುನು. ಇದು ಫೋನ್ಯಾಗ ಬಗೆಹರಿಸೋದಲ್ಲ. ಲಗುನ ಬಾರವ, ನಿಂದ್ರ ಬೇಡ ನೀನು. ಯವ್ವ ನೋಡಿದ್ರು ಫೋನ್ಯಾಗ ಮಾತಾಡ್ತಿರ್ತ. ಅಲ್ಲ ಏನಾತಂತಾರೆ ಹೇಳ್ಬೇ. ನನ್ನ ಗಂಡ ಬರೀ ಸಂಶಯ ಮಾಡಿ ಬಡಿತಾನ ಬೇ. ಏನು ಮಾಡಲಿ? ಬಡ್ತಕ್ಕ ಮೈ ಎಲ್ಲ ಬಾತ್ಬಿಟ್ಟೈತೆ. ಅದ ಕಡುವು ಉಬ್ಬಿದಂಗೆ ಬಿಟ್ಟೈತಿವ ಮೈ. ಏನು ಕೇಳ್ತೀವಿ ಇವ ನಮ್ಮ ಸಂತಾನ. ನೀ ಬರ್ಲಿಕ್ಕಂದ್ರೆ ನಾನು ಜನ್ಮ ಕಳ್ಕೊತೀನಿ ನೋಡು. ನಿನ್ನ ಗಂಡ ಎಲ್ಲಿದಾನ? ಎಲ್ಲದನವ? ಮನ್ಯಾಗನು ಇಲ್ವೇ. ನನ್ನ ಜನ್ಮ ಕಳ್ಕೊಂಡು ಹಂಗಾಗೈತಿವಿ ಇವ. ಸಾಕಾಗೋಗೈತಿ ಒಂದು ಸಂಬಂಧ. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾ ಬರ್ತೀನಂತ. ಮಣಿ ಬಿಟ್ಟು ಓಡೋಗ್ಯ ನಾನು. ಆತ ನಾ ಅಲ್ಲಿಗೆ ಬರೋದ್ರೊಳಗೆ ಮನೆಯಾಗಿರ್ಬೇಕ. ಹಂಗತಿ ಮಾಡ್ತೇನಂತ. ಇಡಪ್ಪೋನ್ ನೀನು. ಏ ಹುಡುಗ, ಈಗ ಒಬ್ಬೊಂದು ಫೋಟೋ ಕಳಿಸ್ತೀನಿ ವಾಟ್ಸಪ್ಪಿಗೆ. ಅವನ್ನ ಅಡ್ರೆಸ್ರಿಗೆ ಕರ್ಕೊಂಬರ್ರಿ, ನಾನು ಅಲ್ಲೇ ಬರ್ತೀನಿ. ಇತ್ತಾಗ ಒಂದು ಹೋಗೋದಿತ್ತು, ಏನು ಮಾಡೋದು ಅಂತಿನ್ನ. ವೈನಿ ಏನು ಬೇಕಾಗಿತ್ತು ವೈನಿ? ಅದು ಸಿಂಗಲ್ ಹೇಳಿದು ಒಂದು ಸರ ಇತ್ತಲ್ಲ, ಅದನ್ನು ಕೊಡ್ತೀರೇನೋ ಒಂದು ಸ್ವಲ್ಪ? ಅದು ಯಾವ್ದಕ್ಕೆ ಬೇಕು? ಅದು ವೈನಿ ನಮ್ಮ ಫ್ರೆಂಡ್ ಮೀಟ್ ಮಾಡಬೇಕಿತ್ತು. ನಾನು ಕೊಳ ಹಾಕೊಳಕ್ಕೆ ಏನಿಲ್ಲ, ಎರಡು ಕರ್ಮಣಿ ಬಿಟ್ಟು. ಆಕೆ ಸ್ವಲ್ಪ ಶ್ರೀಮಂತದ, ಹಾಗೆ ಏನು ಹೋಗೋದು ಹೌದಿಲ್ಲ. ಅದಕ್ಕೆ ಒಂದು ಸರ ಕೊಟ್ಟರು ಬೇಷ್ ಆಕೈತಿ. ಈಕೆ ದಿನ ಒಂದೊಂದು ನಾಟಕ ತೆಗಿಕತ್ಲ. ಈಕೆಗೆ ಆ ಸರ ಕೊಡೋದು ಬೇಡ. ನನಗೇನು ಬಂಗಾರ ಬೇಳಿ ಮ್ಯಾಗ ಆಸೆ ಇಲ್ಲ, ಆದರೆ ಈಕೆ ಬರೋಬ್ಬರಿನೂ ಇಲ್ಲ. ಕೊಟ್ಟನೆ ಅಂದ್ರೆ ಮುಗಿದು ಹೋಗ್ತಾ ಹಾಕ್ಕೊಂಡು ಎತ್ತಾಗ್ರ ಜಿಕ್ಕಪಟ್ಟಿ ಜಿಗದ್ಲಂದ್ರೆ ಏನು ಮಾಡಲಿ ನಾನು. ಬೇಡ ಬೇಡ ಇಲ್ಲ ಅಂತ ಹೇಳ್ತಾರೆ ಸುಮ್ರು. ಅಯ್ಯೋ ಅದು ನನ್ನ ಹತ್ರ ಇಲ್ಲವಾ? ಅದು ನಮ್ಮ ಪಾರವಂದು ಆಕಿನ ಲಗ್ಗಂದ ಹಾಕೊಂಡು ಕೊಟ್ಟಿದ್ಲು. ಹಾಕ್ಕೊಂಡಿದ್ದೆ. ಬ್ಯಾರೆಯವರ ಕೊಡ್ಬೇಕಂತ ಮಾಡಿದ್ನವ. ಏನು ಮಾಡಲಿ, ಅವನ್ನ ನಮ್ಮ ಪಾರವನ ಕೈಯಾಗ ಕೊಟ್ಟು ಬಂದಿದ್ನೆ. ಆಕೆ ಅಷ್ಟು ನಮ್ಮ ಒಟ್ಟು ಸೇರಿಸಿ ಬಂಗಾರನ ಬ್ಯಾಂಕಿಗೆ ಇಟ್ಬಿಟ್ಟ ಲಾಕರ್ನ್ಯಾಗ. ಯಾಕಂದ್ರೆ ಈಗ ಕಳ್ಳರು ಬಾಯವ ಮನೆಯಾಗಿದ್ದಾರ ಕೊಂಡು ಹಾಕ್ತಾರ. ಅದಕ್ಕೆ ನಮ್ಮ ಪಾರವ ಎಲ್ಲಾರು ಬಂಗಾರ ತೊಗೊಂಡು ಹೋಗಿ ಬ್ಯಾಂಕಿಗೆ ಇಟ್ಬಿಟ್ಟಾಳವ. ಇಲ್ಲಾಂದ್ರೆ ಕೊಡ್ತಿದ್ನೆ. ಯಾವಾಗಲೂ ಇದೊಂದು ಚೈನ್ ನೋಡಿ ನಾನು ಕೊಡೋದು. ಇದನ್ನು ಬಿಟ್ಟು ಏನು ಇರಂಗಿಲ್ಲ ನೋಡ್ತಂಗಿ. ಏನೋ ಇತ್ತಲ್ಲ ಕೊಡ್ತೀರೇನೋ ಅಂತ ಕೇಳಿ ತಗೊಳ್ರಿ. ಇಲ್ಲಾಂದ್ರೆ ಇಲ್ಲಿ ಬಿಡ್ರಿ. ಅಂಬುಜಾ, ನಾನು ಸ್ವಲ್ಪ ಹೊರಗೆ ಹೋಗೋದೈತಿ. ಒಂದಿಟ್ಟು ಜಳಕ ಮಾಡ್ಬೇಕು. ಆಟೋ ತೊನ್ನೊಳಗೆ ಒಂದಿಟ್ಟು ಅವಲಕ್ಕಿ ಮಾಡಿಬಿಡ್ತೀನಿ. ನಾ ಮಾಡ್ತೀನಿ, ನೀವು ಹೊತ್ತೊಂದು ಭಾಳ ಆಗಿಬಿಟ್ಟೈತಿ. ಅದಕ್ಕೆ ಒಂದಿಟ್ಟು ಅವಲಕ್ಕಿ ಮಾಡಿಬಿಡು. ಹಂಗೆ ಒಂದಿಟ್ಟು ಸಂಜೆಗೆ ಲೇಟ್ ಆಗಿಬಿಡ್ತೀನಿ. ಏನು ಬೇಡ, ನಿಮ್ಮ ಅಣ್ಣಗೆ ಅಂತೇಳಿ ಒಂದು 4-5 ಬಿಸಿ ಬಿಸಿ ರೊಟ್ಟಿ ಮಾಡಿ ಒಂದಿಟ್ಟು ಎದುರದಾರ ಪಲ್ಯ ಮಾಡಿಬಿಡು. ನಾನು ಮನೆಯಾಗ ಇದ್ನಿ ಅಂದ್ರೆ ಮಾಡೋಕಿನ ಏನು ಮಾಡೋದು, ನಮ್ಮದು ಹಿಂಗತಿ ಕೆಲಸ ಬಂದುಬಿಡ್ತಾವೆ. ಅದಕ್ಕೆ ಹೇಳಕತ್ತೀನಿ ಅದಂಗೆ. ಏನೀಕೆ ಸರ್ವಂಟನ? ಈಕೆ ಹೇಳ್ದಂಗೆಲ್ಲ ಕೇಳ್ಬೇಕನ್ನ ನಾನು. ಈಕೇನ ಚೈನಿ ಮಾಡಕ್ಕೆ ಹೋಗ್ಕಳಂತ, ನಮ್ಮ ಮನೆಯಾಗ ಅಡುಗೆ ಮಾಡ್ಬೇಕಂತ ಪಿಸ್ಸ. ನನಗೇನು ಹರ್ಕತ್ತಾಗೈತಿ. ಈಕೆ ಯಾರು ಕೂಡ ಮಾತಾಡ್ತಿದ್ಲು? ಯಾವಾಗ ನೋಡಿದ್ರು ಬರೀ ಮಾತಾಡ್ದ ಫೋನ್ಯಾಗ. ಅದು ಯಾರ ಜೊತೆ ಮಾತಾಡ್ತಾಳೋ ಏನು ಕತೆನೋ. ಈಗ ಜಳಕಕ್ಕೆ ಹೋಗಿ ಆಟಾಡಿ ಯಾರ ಜೊತೆ ಮಾತಾಡಿದ್ಲ? ಈ ಫೋನ್ನಾಗೆಲ್ಲ ಡೀಟೇಲ್ಸ್ ಸಿಗ್ತೈತಿ, ತೆಗೆದು ನೋಡಿ ಬರ್ತೀನಿ. ಫೋನ್ ಹಾಕ್ರು ಲಾಕ್ ಇಟ್ಟಿಲ್ಲ. ಇದೇನು CBT ಹಿಂಗೆ ಇಟ್ಟಾಳಲ್ವ? ಒಂದೇನು ಗೊತ್ತಾಗವಲ್ಲ. ಆಲ್ಬಮ್ನಾಗ ಒಂದು ಫೋಟೋ ಇಲ್ಲ. ವಾಟ್ಸಪ್ನಾಗ ಯಾರ್ದ ಫೋಟೋ ಕಳಿಸ್ತೀನಿ ಅಂದ್ಲು. ತಡಿ ನೋಡಿ ಬಿಡ್ತೀನಿ. ಎಲ್ಲ ಜವಾದಿ ವಾಟ್ಸಪ್ನ ಲಾಕ್ ಮಾಡಿಟ್ಟ, ಯಾರು ತೆಗೆದು ನೋಡಬಾರ್ದು ಅಂತೇಳಿ. ನೋಡಿಕಿನ ಎಷ್ಟು ಪಕ್ಕ ಅದ, ಏನೋ ಒಂದು ಐತಿ. ಎಲ್ಲಿಕ್ಕೆ ದಾಣ ಅದ ಏನಂತ ಅನಿಸ್ತತಿ. ನಾನು ಮನೆ ಬಿಟ್ಟು ಹೋಗೋರೊಳಗೆ ಈಕಿದ ಏನೈತಿ ಅಂತೇಳಿ ಪತ್ತೆ ಹಚ್ಚಿ ಹೊಕ್ಕಿನಿಕ್ಕಿದ. ಈಕಿನ ಸುಮ್ಬಿಟ್ರೆ ಕೇಳು. ಅಂಬುಜಾ, ಅಯ್ಯೋ ವೈನಿ ಫೋನ್ ಅದ ನನ್ನ ಕೈಗೈತಲ್ಲ, ಏನು ಹೇಳ್ಬೇಕು ಅನ್ನಗ. ಇಲ್ಲೇನು ಮಾಡಕತ್ತೀವಿ? ವೈನಿ ಫೋನ್ ಚಂದ ಐತಲ್ಲ, ನೀ ಕೊಡ್ಸಿ ನಾನು ಇಂಥ ತೊಗೋಬೇಕಿತ್ತು. ಅದಕ್ಕೆ ನೋಡಕತ್ತಿದ್ದೆ ಎಷ್ಟು ಚಂದ ಐತಲ್ಲ ಫೋನ್ ಅಂತೇಳಿ. ಇಲ್ವಾ, ನಾ ಫೋನು ಗೀನು ಏನು ಕೊಡ್ಸಿಲ್ಲ ರೀ. ನಂದೊಂದು ಕೆಲಸ ಬಂತು, ಅರ್ಜೆಂಟಾಗಿ ಹೋಗೋದು. ಹೋಗ್ಬರ್ಲ ರೀ ನಾನು. ಮತ್ತೆ ಸುಮಿತ್ರನ ಹತ್ರ ಹೋಗೋಣ ಅಂತಂದ್ರಿ? ಇಲ್ಲ, ಸುಮಿತ್ರನ ಹತ್ರ ಮತ್ತೆ ಮುಂದಿನ ವಾರ ಹೋಗೋಣಂತ. ಈಗ ಒಂದು ಅರ್ಜೆಂಟ್ ಕೆಲಸ ಬಂತು, ನಾವು ಹೋಗಬೇಕು. ನಾನು ನಿಂದ್ರು ಹಂಗಿಲ್ಲ, ಹೋಗ್ಬರ್ತೀನಿ ತೋರಿ. ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬರ್ತಿದ್ನಲ್ಲ. ಬೇಡ ನಾ ಹಾಕಿನ ತೋರಿ. ನೀವು ಹೊತ್ತೊಳೆ ಸರಿ ಊಟ ಅದು ಮಾಡ್ರಿ. ಅಂಬುಜಾ, ನಿಮ್ಮ ಅಣ್ಣಗ ಊಟಕ್ಕೆ ಪಟಕ ಕೊಡವಾ? ಏನ ವೈನಿದ ಯಾಕ ನನಗೆ ಸರಿನ ಅನ್ಸವಲ್ದು. ಅಲ್ಲ ಇವತ್ತು ಸಂಡೇ ಐತಿ, ಮನೆಯಾಗಿರ್ಬೇಕಿಲ್ಲ ಇವತ್ತು. ಅದೇನು ಹೊರಗೆ ಹೋಗೋದು ಯಾವಾಗ ನೋಡ್ತಿ, ಹಂಗೆ ಬ್ಯುಸಿನೇ ಇರ್ತಾರೆ ಫೋನ್ಯಾಗ. ನಿಂಗೆ ಟೈಮಿಂಗ್ ಕೊಡಂಗಿಲ್ಲ. ಬರೀ ಹೊರಗೆ ಅಡ್ಡಾಡ್ತಾರೆ.
ಎಂಥದ್ದಿದು ಈ ಇಡೀ ವಯಸ್ಸಿನಾಗ ನಿನಗೆ ಆಸರೆ ಆಗಲಿ ಅಂತೇಳಿ ನೀ ಮದುವೆ ಆದ್ರೆ ಇವ್ರು ನೋಡಿದ್ರೆ ಏನನ್ನ ಅಲ್ಲ ನಿನ್ನ ಮುಂದಾರೆ ಹೇಳ್ಬೋದಲ್ಲ ಇಂತಲ್ಲಿ ಹೊಕ್ಕಿನಿ ಇಂತಲ್ಲಿ ಬಿಡ್ತೀನಿ ಅಂತೇಳಿ ಏನು ಹೇಳಾರ್ದ ಹಂಗೆ ಅರ್ಜೆಂಟ್ ಐತೆ ಅಂತ ಹೋದ್ರೆ ಹೆಂಗಿದು ಅಲ್ಲ ಹೇಳಿ ಹೋಗ್ಬೇಕಂತೇಳಿ ತೀರಾ ಅನ್ಸಂಗಿಲ್ಲೇನೋ ಇನ್ನಿಗೆ ಅಂಬುಜಾ ನಮ್ಮಿಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಇಬ್ಬರು ಮದುವೆ ಆಗ್ಬೇಕಾದ್ರೆ ಹಂಗೆ ಒಪ್ಪಿಗೆ ಮಾಡ್ಕೊಂಡ ಮದುವೆ ಆಗಿವಿ. ಆಮೇಲೆ ಇನ್ನೊಂದು ಅವ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಸುಖುಬಾಯಿ ಅವ್ರ ಬಗ್ಗೆ ನಿಂದೇನೈತೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗು. ಅವ್ರು ಏನು ಅನ್ನೋದು ನನಗೆ ಗೊತ್ತೈತಿ. ಯಾಕ್ರಿ ವೈನಿ ಇನ್ನೇ ಈಗ ಹೋಗಿದ್ರಿ ಮತ್ತೆ ಹೊರಗೆ ಬಂದ್ರಿ? ಪರ್ಸ್ ಬಿಟ್ಟು ಹೋಗಿದ್ದೆ ಅದಕ್ಕೆ ಬಂದೆ. ಅಂಬುಜಾ ಒಂದು ಮಾತು ಹೇಳಬೇಕಿತ್ತು. ಈ ಫೋನ್ ಚೆಕ್ ಮಾಡೋದು ಅದನ್ನು ಮಾಡೋಕ್ಕೆ ಹೋಗಬೇಡ. ಯಾಕಂದ್ರೆ ಒಬ್ರು ಫೋನ್ ಚೆಕ್ ಮಾಡೋದು ಅದು ಸಭ್ಯತೆ ಅನಿಸ್ಕೊಳಂಗಿಲ್ಲ. ಏನೋ ತಿಳಿಲಾರ್ದ ಇದೊಂದು ಸತಿ ಮುಟ್ಟಿ ನನ್ನ ಫೋನ್ ಇನ್ನು ಮುಟ್ಟಿದ್ರೆ ಸರಿ ಇರಂಗಿಲ್ಲ ನೋಡ್ತಂಗಿ. ಅಲ್ರಿ ನಾನು ಹಂಗೆ ಹಿಡ್ಕೊಂಡಿದ್ನಟ್ಟ ನಾನೇನು ನಿಮ್ಮ ಫೋನ್ ಓಪನ್ ಮಾಡಿಲ್ರಿ. ನನ್ನ ಹತ್ರ ಸುಳ್ಳು ಹೇಳಕ್ಕೆ ಬರಬೇಡ, ನನಗೆಲ್ಲ ಗೊತ್ತಾಗತ್ತೆ. ಇದನ್ನು ಯಾರ ಮುಂದಾರೆ ಹೇಳು ನೋಡು. ಇನ್ನೊಂದು ಮಾತು ಹೇಳ್ತೀನಿ, 4 ದಿನ ಬಂದು ತವ್ರ ಮನೆಗೆ ತಣ್ಣಗೆ ಇದ್ದು ಹೋಗು. ಅದು ಬಿಟ್ಟು ನಮ್ಮಿಬ್ಬರು ನಡುವ ಜಗಳ ತಂದಿಡಕ್ಕೆ ನೋಡಬೇಡ. ನಾ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತೇಳಿ ನೀ ಕಂಡು ಹಿಡಿಯೋಕೆ ಪ್ರಯತ್ನ ಪಟ್ಟೆ ಅಂದ್ರೆ ನಿನ್ನ ಟೈಮು ವೇಸ್ಟ್, ಅದು ನಿನ್ನ ಕೈಲಿ ಸಾಧ್ಯನೂ ಆಗಂಗಿಲ್ಲ. ನಿನ್ನ ಜೀವನ ನೀನು ನೋಡ್ಕೊಂಡು ಹೋಗು. ಗಂಡ ಹೆಂಡತಿ ನಡುವ ಜಗಳ ತಂದಿಡಕ್ಕೆ ಹೋಗಬೇಡ. ಸರ್ ನಿಮ್ಮ ತಂಗಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಐತಿ, ಆಕೆಗೆ ತಿಳುವಳಿಕೆ ಹೇಳ್ರಿ. ಪಾಪ ಇನ್ನೂ ಸಣ್ಣ ವಯಸ್ಸು, ಒಂದಿಟ್ಟು ಆಕೆಗೆ ತಿಳಿಸಿ ಹೇಳ್ರಿ ಹೆಂಗಿರಬೇಕು ಹೆಂಗಿರಬಾರ್ದು ಅಂತೇಳಿ. ಏನ ಇನಿ ಬಾಯಿ ಬಂದಂಗೆ ಮಾತಾಡಿ ಹೋದ್ರ ನೀ ಸುಮ್ಮನೆ ನಿಂತಿದ್ದಲ್ಲ ಗಡಗಮ್ಮ ನಿಂತಂಗ. ತಪ್ಪು ನಿನ್ನ ಕಡೆ ಐತಿ. ನೀ ಯಾಕೆ ಅವ್ರ ಫೋನ್ ಮುಟ್ಟಿದ್ದಿ? ಅವ್ರ ಫೋನ್ ಎದಕ್ಕೆ ಚೆಕ್ ಮಾಡಕ್ಕೆ ಹೋಗಿದ್ದಿ? ನಾ ಚೆಕ್ ಮಾಡಿಲ್ಲಪ್ಪ, ಹೇಳಲ್ಲ ನನಗೂ ಇಂಥ ಒಂದು ಫೋನ್ ಬೇಕಾಗಿತ್ತು ಅಂತೆ. ನಾ ಏನು ಅವ್ರ ಫೋನ್ ಚೆಕ್ ಮಾಡಿಲ್ಲ. ಅವರು ಸುಳ್ಳು ತಗಲು ಹೇಳೋರಿಗೆ ಇಷ್ಟಪಡಂಗಿಲ್ಲ. ಸುಕ್ಕುಬಾಯಿ ಅವರು ಅವ್ರ ಹತ್ರ ಸುಳ್ಳು ತಗಲು ನಡೆಯಂಗಿನೂ ಇಲ್ಲ. ಅವ್ರ ಪರ್ಸನಲ್ ವಿಷಯ ನಿನಗೆ ಎದಕ್ಕೆ ಬೇಕು? ನಾನ ತಲೆ ಕೆಡಿಸ್ಕೊಳಂಗಿಲ್ಲ. ಗಂಡದವ ನಿನಗೆ ಎದಕ್ಕೆ ಬೇಕು? ಸುಮ್ಮನೆ ಇರ್ಬೇಕು. ನೀನಾಯ್ತು ನಿನ್ ಪಾಡಾತು ಅಂತಿ. ಇನ್ನೊಬ್ರದ್ದು ಜೀವನ ತಗೊಂಡು ನೀ ಏನು ಮಾಡ್ತಿ? ಅವ್ರ ಸಂಸಾರದಾಗ ತಲೆ ಹಾಕುವಂತ ಹರ್ಕತ್ ಏನೈತಿ ನಿಂದು? ನಿನ್ ಜೀವನ ನೀ ನೋಡ್ಕೊಂಡು ಹೋಗು. ನಮ್ಮಿಬ್ರು ಜೀವನದಾಗ ತಲೆ ಹಾಕಕ್ಕೆ ಹೋಗ್ಬೇಡ ಅಂಬುಜಾ. ಬಂದು 2 ದಿನ ಆಗಿಲ್ಲ ಹಾಲೆ ಹೆಂಡತಿ ಶರೀರ ಹಿಡ್ಕೊಂಡು ಅಡ್ಡಾಡ್ತಾನೆ. ಹೆಂಡತಿಷ್ಟೆಲ್ಲ ಅಂದ್ರೂ ಗಪ್ನ ಅದಾನ. ನೋಡಿ ಚಂದಾಗ ಮಾಡ್ಯಾರ ಹೋಗ್ರೆ ಇಲ್ಲಿಕ್ಕಿ. ಈಗ ಸಕ್ಕುಬಾಯಿ ಮನೆಯಾಗಿಲ್ಲ, ಬಡ ಬಡ ಕೈಗೆ ಏನು ಸಿಗ್ತೈತಿ ಅದನ್ನು ತೊಗೊಂಡು ಹೋಗ್ತೀನಿ. ಕಡಿಗೆ ರೊಕ್ಕನಾರ ಇಟ್ರಂಗಿಲ್ಲ, ರೊಕ್ಕನಾರ ತೊಗೊಂಡು ಜಿಗದ ಬಿಡ್ತೀನಿ. ಅಂಬುಜಾ ನಾ ಒಂದಿಟ್ಟು ಹೊರಗೆ ಹೋಗ್ಬರ್ತೀನ. ಮನೆ ಕಡೆ ಹುಷಾರ್ ನೋಡು. ಅಣ್ಣ ಎಲ್ಲಿಟ್ಟಿರ್ತಾಳಕಿ? ಕಿಲಿ ಎಲ್ಲ ಇಲ್ಲೇ ಅದಾವ ತಡಿ. ಅಯ್ಯೋ ಏನೇನು ಇಲ್ಲ, ಬರೀ 5 ರೂಪಾಯಿ. ಏನೇನು ಇಲ್ಲ. ಅದಕ್ಕೆ ಚಿಲ್ಲರ ಬಲ್ಲರ ಇಟ್ಕೋಬೇಕಾ? ಅದೇ ಇಲ್ಲ. ತಡಿ ATM ಕಾರ್ಡು ಪಾಸ್ಬುಕ್ ಓದೋದ ಒಂದು ನೋಡು. ಅಯ್ಯೋ ATM ಕಾರ್ಡೂ ಇಲ್ಲ, ಪಾಸ್ಬುಕ್ಕು ಇಲ್ಲ, ಏನೇನು ಇಲ್ಲ. ಒಂದು 8 ಸೀರೆ ಬಿಟ್ಟು ಏನೇನು ಇಲ್ಲ. ಎಲ್ಲ ವೇಸ್ಟ್. ಮನ್ಯಾಗ ಏನೇನು ಇಟ್ಟಿಲ್ಲ ಇವರು. ಹಂಗೆ ಬಂದು ಹಂಗೆ ಹೆಂಗೆ ಹೋಗ್ಲಿ ನಾನು? ಏಟು ಕೆಬ್ರಕೊಂಡ ಹೋಗ್ಬೇಕಲ್ಲ. ಏನು ಮಾಡಲಿ ಇನ್ನೊಂದು ತಾಸು ಬಿಟ್ಟು ನಮ್ಮನ್ನ ಬರ್ತಾನೆ. ಅವ್ನು ರೊಟ್ಟಿ ಪಲ್ಯ ಮಾಡ್ತೀನಿ. ಮಾಡಿಬಿಟ್ಟು ಊಟಕ್ಕೆ ಕೊಡು ಮುಂದಾಗ ಒಂದಿಷ್ಟು ರೊಕ್ಕ ಕೊಡಿ ಅಂತ ಕೇಳೇ ಬಿಡ್ತೀನಿ. ಹುಡುಗ ಸಾಲಿಗೆ ಹಚ್ಚಕ್ಕೆ ರೊಕ್ಕಿಲ್ಲ ಅಂತ ಕೇಳ್ತಾನೆ. ಆಕಿನೂ ಇರಂಗಿಲ್ಲ. ಸಕ್ಕುಬಾಯಿ ವೈನಿ ಕೇಳೇ ಬಿಡ್ತೀನಿ, ಇಸ್ಕೊಂಡು ಹೋಗೇ ಬಿಡ್ತಾನೆ.